ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಈಗಾಗಲೇ ಹಣ ಬಂದು ಜಮಾ ಆಗಿರುವಂಥದ್ದು. ಇನ್ನು ಉಳಿದಿರತಕ್ಕಂಥ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಇಲ್ಲಿ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು. ಆದರೆ ಇಲ್ಲಿ 19ನೇ ಕಂತಿನ ಹಣ ಬಂದಿರುವಂಥ ಫಲಾನುಭವಿಗಳು ಈಗ 20 ಹಾಗೆ 21ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ರ. ಯಾವಾಗ ಬರುತ್ತೆ ಸರ್ ಅಂತ ಎಲ್ಲರೂ ಕೂಡ ಈಗ ಕೇಳ್ತಾ ಇರುವಂಥದ್ದು. ವೀಕ್ಷಕರೇ, ನಿಮಗೆ ಇಲ್ಲಿ 19ನೇ ಕಂತಿನ ಹಣ ಬಂದಿದ್ರೆ 20 ಹಾಗೆ 21ನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ. ಅದು ಯಾವಾಗ ಜಮಾ ಆಗುತ್ತೆ ಅಂತ ತಿಳಿಸ್ಕೊಡ್ತಾನೆ. ಹಾಗೆಯೇ ಇಲ್ಲಿ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಒಂದಿಷ್ಟು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಅದು ಏನು ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ವಿಡಿಯೋನ ನೋಡ್ತಾ ಇದ್ರೆ ಆದರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಹಾಗೆ ಹೇಳ್ತಾ ಇದ್ದಾನೆ ವೀಕ್ಷಕರೇ, ನಮ್ಮ ಚಾನಲ್ 50,000 ಸಬ್ಸ್ಕ್ರೈಬರ್ಸ್ ಹತ್ರ ಸಾಕ್ತಾ ಇದೆ. ಬೇಗ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು 50,000 ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋಗೆ 1,000 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ನೀವೆಲ್ಲರೂ ಕೂಡ ಸೇರಿ ಲೈಕ್ಸ್ನ ಮಾಡಿದ್ರೆ 1,000 ಅಲ್ಲ ಅದಕ್ಕಿಂತ ಜಾಸ್ತಿನೇ ಲೈಕ್ಸ್ ಮಾಡ್ತೀರಾ. ಬೇಗ ಲೈಕ್ನ ಮಾಡಿ ವೀಕ್ಷಕರೇ. ಮಾಡಿದ್ರೆ ಲೈಕು. ಬನ್ನಿ ವೀಕ್ಷಕರ, ವಿಡಿಯೋನ ಮುಂದುವರಿಸ್ತಾ ಹೋಗೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಏನಿದೆ ನಿಮ್ಮ ಖಾತೆಗಳಿಗೆ ಈಗಾಗಲೇ ಬಂದು ತಲುಪಿದೆ. ಹತ್ತತ್ರ ಒಂದು 80% ಮಹಿಳೆಯರಿಗೆ ಈಗಾಗಲೇ ಹಣ ಬಂದು ತಲುಪಿರುವಂಥದ್ದು. ಉಳಿದಿರ್ತಕ್ಕಂಥ 20% ಮಹಿಳೆಯರಿಗೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರುವಂಥದ್ದು ಹಣ ಬಂದು ಜಮಾ ಆಗುವಂಥ ವಿಚಾರದಲ್ಲಿ. ಯಾಕೆ ಅಂತಂದರೆ ಇಲ್ಲಿ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಮಾಹಿತಿನ ತಿಳಿಸ್ಕೊಟ್ಟಿರುವಂಥದ್ದು. ವೀಕ್ಷಕರಲ್ಲಿ 20 ಹಾಗೆ 21ನೇ ಕಂತಿನ ಹಣ ಯಾವಾಗ ಬಂದು ಜಮಾ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ ವೀಕ್ಷಕರೇ. ಹಾಗೆಯೇ ಇಲ್ಲಿ 19ನೇ ಕಂತಿನ ಹಣ ಏನಿದೆ ನಿಮ್ಮ ಖಾತೆಗಳಿಗೆ ಈಗಾಗಲೇ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಬಂದು ಜಮಾ ಆಗಿರುವಂಥದ್ದು. ಇದು ಯಾವ ತಿಂಗಳಿನ ಹಣ ಅಂತಂದ್ರೆ ಇದು ಫೆಬ್ರವರಿ ತಿಂಗಳಿನ ಹಣ ವೀಕ್ಷಕರೇ. ಹಾಗೆಯೇ ಮಾರ್ಚ್ ತಿಂಗಳಿನ ಹಣ ಏನಿದೆ 20ನೇ ಕಂತಿನ ಹಣ ಬರಬೇಕಾಗಿರುವಂಥದ್ದು ಮಾರ್ಚ್ ತಿಂಗಳದ್ದು. ಹಾಗೆಯೇ ಏಪ್ರಿಲ್ ತಿಂಗಳಿನ 21ನೇ ಕಂತಿನ ಹಣ ಕೂಡ ನಿಮಗೆ ಜಮಾ ಆಗಬೇಕಾಗಿರುವಂಥದ್ದು. ಯಾಕಂದ್ರೆ ಇದು ಜೂನ್ ತಿಂಗಳು ಅಂತ ಅಂದ್ರೆ ನಿಮಗೆ ಏಪ್ರಿಲ್ ತಿಂಗಳಿನ ಹಣ ಜಮಾ ಆಗಬೇಕಾಗಿತ್ತು. ಆದರೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಇಲ್ಲಿ ಮಾಧ್ಯಮದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಏನು ಅಂತಂದ್ರೆ ಇಲ್ಲಿ 3-4 ತಿಂಗಳಿಂದ ಹಣ ಕರೆಕ್ಟಾಗಿ ಜಮಾ ಆಗ್ತಾ ಇಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿದಾಗ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇಲ್ಲಿ ನಾವು ಕೇವಲ 1 ತಿಂಗಳಿನ ಹಣ ಏನಿದೆ ಸ್ವಲ್ಪ ಡಿಲೇ ಆಗಿರುವಂಥದ್ದು, ಮಿಕ್ಕಿದ್ದೇನಿದೆ 19ನೇ ಕಂತಿನ ಹಣದವರೆಗೆ ನಾವು ಕರೆಕ್ಟಾಗಿ ಹಣವನ್ನು ಜಮಾ ಮಾಡಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಏಪ್ರಿಲ್ ನಿಮಗೆ ಹಣ 21ನೇ ಕಂತಿನ ಹಣ ಈಗಾಗಲೇ ಬಿಲ್ಲಿಂಗ್ ಆಗಿರುವಂಥದ್ದು ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿರುವಂಥದ್ದು. ಆದರೆ ನಿಮಗೆ ಇಲ್ಲಿ ಮಾರ್ಚ್ ಹಾಗೆ ಅಂದರೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳಿನ ಹಣ ಬರ್ದೇನೆ ನಿಮಗೆ ಏಪ್ರಿಲ್ ತಿಂಗಳಿನ ಹಣವನ್ನು ಹೇಗೆ ಅವರು ಜಮಾ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯಲ್ಲಿ ಕಾಡ್ತಾ ಇರುವಂಥದ್ದು. ವೀಕ್ಷಕರೇ, ಇಲ್ಲಿ ನಿಮಗೆ ಈಗಾಗಲೇ 19ನೇ ಕಂತಿನ ಹಣ ಬಂದು ಜಮಾ ಆಗಿದ್ರೆ ಇಲ್ಲಿ ಮಾರ್ಚ್ ತಿಂಗಳಿನ ಹಣ ಕೂಡ ಬಂದು ಜಮಾ ಆಗುತ್ತೆ. ಇಲ್ಲಿ ಮಾರ್ಚ್ ತಿಂಗಳಿನ ಹಣ ಯಾಕೆ ಜಮಾ ಆಗಿಲ್ಲ ಅಂತ ಒಂದು ಕಾರಣವನ್ನು ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. ಏನು ಅಂತಂದರೆ ಇಲ್ಲಿ ಫೈನಾನ್ಷಿಯಲ್ ಇಯರ್ ಏನು ಎಂಡ್ ಆಯಿತು, ಅಂದರೆ ಹಣಕಾಸಿನ ವರ್ಷ ಏನು ಎಂಡ್ ಆಯಿತು, ಅದಕ್ಕಾಗಿ ಇಲ್ಲಿ ಸ್ವಲ್ಪ ತಾಂತ್ರಿಕ ದೋಷ ಉಂಟಾಗಿರುವಂಥದ್ದು, ಸ್ವಲ್ಪ ಪ್ರಾಬ್ಲಮ್ಸ್ಗಳು ಉಂಟಾಗಿರುವಂಥದ್ದು. ಹಾಗಾಗಿ ಇಲ್ಲಿ 19ನೇ ಕಂತಿನ ಹಣ ಇನ್ನು ಉಳಿದಿರ್ತಕ್ಕಂಥ ಫಲಾನುಭವಿಗಳಿಗೆ ಯಾರಿಗೆ ಬಂದಿಲ್ಲ. ಹಾಗೆಯೇ ಇಲ್ಲಿ 20ನೇ ಕಂತಿನ ಹಣ ಕೂಡ ಅಂದರೆ ಮಾರ್ಚ್ ತಿಂಗಳಿನ ಒಳಗೆ ಯಾವ ಕಂತಿನ ಹಣ ಬರಬೇಕಾಗಿತ್ತು ಅದು ಇಲ್ಲಿ ಬಂದಿಲ್ಲ ಅನ್ನುವಂಥ ಮಾಹಿತಿಯನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ 21ನೇ ಕಂತಿನ ಹಣ ಕೂಡ ನಾವು ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದು ಯಾವಾಗ ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ. 20 ಹಾಗೆ 21ನೇ ಕಂತಿನ ಹಣ ನಿಮಗೆ ಯಾವಾಗ ಜಮಾ ಆಗುತ್ತೆ ಅನ್ನುವಂಥ ಮಾಹಿತಿನ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಬೇಗ 50,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂತಂದರೆ ಇನ್ನೂ ಎಷ್ಟೊಂದು ಜನ ಲೈಕ್ ಮಾಡಿಲ್ಲ ಅಂತ ಗೊತ್ತು. ಬೇಗ ಎಲ್ಲರೂ ಕೂಡ ಲೈಕ್ ಮಾಡಿ. ಆದಷ್ಟು 1,000 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಇನ್ನೂ ಕೂಡ 1,000 ಲೈಕ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಗೊತ್ತು. ನೋಡಿ, ಬೇಗ ಎಲ್ಲರೂ ಕೂಡ ಲೈಕ್ ಮಾಡಿಕೊಂಡು 1,000 ಲೈಕ್ಸ್ನ ಬೇಗ ಕಂಪ್ಲೀಟ್ ಮಾಡಿ ವೀಕ್ಷಕರೇ. ಮಾಡ್ರ ಲೈಕು. ಇನ್ನೂ ಕೂಡ ಲೈಕ್ ಮಾಡಿಲ್ಲ ಎಷ್ಟೊಂದು ಜನ, ಬೇಗ ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಎಲ್ಲರೂ ಕೂಡ ಲೈಕ್ ಮಾಡಿದ್ರೆ ಅಂತ ತಿಳ್ಕೊತೀನಿ. ಬನ್ನಿ ವೀಕ್ಷಕರೇ, ವಿಡಿಯೋನ ಮುಂದುವರಿಸ್ತಾ ಹೋಗೋಣ. ಸ್ನೇಹಿತರೆ, ನಿಮಗೆ 20 ಹಾಗೆ 21ನೇ ಕಂತಿನ ಹಣ ಇದೆ. ಇದೇ ಒಂದು ಜೂನ್ ತಿಂಗಳಿನಲ್ಲಿ ಬಿಡುಗಡೆ ಆಗುವಂಥ ಎಲ್ಲ ಚಾನ್ಸಸ್ ಇರುವಂಥದ್ದು. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ 21ನೇ ಕಂತಿನ ಹಣ ಬಿಲ್ಲಿಂಗ್ ಆಗಿದೆ, ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ನಿಮಗೆ ಮಾಹಿತಿ ಬಂದಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ನಿಮಗೆ ವಿಡಿಯೋಸ್ ಮಾಡಿ ತಿಳಿಸ್ಕೊಡ್ತಾನೆ. ಹಾಗೆ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್
ಮಾಡಿಕೊಂಡು ವಿಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇರಿ. ಹಾಗೆಯೇ ಈ ಒಂದು ವಿಡಿಯೋನ ಯಾರು 19, 20, 21ನೇ ಕಂತಿನ ಹಣ ಬಂದಿಲ್ಲ ಅಂತ ಇರ್ತಾರೆ ಅಂಥ ಒಂದು ಫಲಾನುಭವಿಗಳಿಗೆ ಎಲ್ರಿಗೂ ಕೂಡ ತಪ್ಪದೆ ಶೇರ್ ಮಾಡಿ ವೀಕ್ಷಕರೇ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುವಂಥದ್ದು. ಹಾಗೆಯೇ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೂ ಕೂಡ ಲೈಕ್ನ ಮಾಡಿ ವೀಕ್ಷಕರೇ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ.